ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ ಸಾಂಗ್ ನಮಗೆ ಮಸ್ತ್ ಮಲೈಕಾ ಅಂತೂ ಸುಮ್ ಕೂತ್ರೂ ಕೇಳ್ತಿದ್ರಿ ಎದ್ದು ನಿಂತು ಡ್ಯಾನ್ಸ್ ಮಾಡ್ಬೋಣ ಅನ್ನೋ ರೇಂಜಿಗೆ ಹವಾ ಕ್ರಿಯೇಟ್ ಮಾಡಿದೆ ಸರ್. ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಹಾಡುವಾಗ ಸಾನ್ವಿ ಅವರು ಭಾವುಕರಾಗ್ತಾ ಇದ್ರು ಅಂತ ನನಗೊಂದು ಇನ್ಫಾರ್ಮೇಷನ್ ಸಿಕ್ತು ಸರ್. ಇನ್ಸೈಡ್ ಮಾಹಿತಿ, ಅಪ್ಪನಿಗೋಸ್ಕರ ಆಡ್ತಾ ಇದ್ದೀನಿ, ಅದು ಈ ಹಾಡು ಆಡ್ತಿದ್ದೀನಿ ಅಂತೇಳಿ ಭಾವುಕರಾಗ್ತಾನೆ ಇದ್ರಂತೆ ಸರ್. ಹಾಡು ಕೇಳಿದಂಥ ಜನ ಕೂಡ ಅದನ್ನು ಕೇಳಿ ಸಂಭ್ರಮಿಸ್ತಾ ಇದ್ದಾರೆ. ಸಾನ್ವಿ ಅವರು ಇಷ್ಟು ಅದ್ಭುತವಾಗಿ ಆಡ್ತಾರಲ್ಲ ಅಂತ ಹೇಳಿ. ನಿಮಗೆ ಮಗಳು ಹಾಡಿದ ಆ ಹಾಡಿಗೆ ಡ್ಯಾನ್ಸ್ ಮಾಡುವಾಗ ಆದಂಥ ಖುಷಿ ಅಂತದ್ದು ಸರ್? ಅವರು ಭಾವುಕರಾಗಿರೋ ವಿಚಾರ ನನಗೆ ಗೊತ್ತಿಲ್ಲ, ಅಲ್ಲಿವರೆಗೆ ನಾನು ಡೀಟೇಲ್ ತಿಳ್ಕೊಳಕ್ಕೆ ಹೋಗಲ್ಲ. ಹಾಗೂ ನನ್ನ ಮಗಳು ಹೋಗುಗಳ ದಿನನಿತ್ಯದ ಒಂದು ಕೆಲಸದ ಬಗ್ಗೆ ನಾನು ಕಂಡಿಡಕ್ಕೆ ಹೋಗಲ್ಲ. ಬಿಕಾಸ್ ಈಸ್ ಗ್ರೋನ್ ಅಪ್, ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದೆ. ಆಮೇಲೆ ಅವರ ಟ್ಯಾಲೆಂಟ್ ಬಗ್ಗೆ ನನಗೆ ಇವತ್ತಲ್ಲ ತುಂಬ ಹಿಂದೆನೇ ಗೊತ್ತು. ಆದರೆ ಒಂದು ಆಪರ್ಚುನಿಟಿ ಕರೆಕ್ಟಾಗಿ ಬರಬೇಕು ಅವರಿಗೆ. ನಾನು ಹಾಡಿಸ್ಲೇಬೇಕು ಅಂದಿದ್ರೆ ಯಾವತ್ತೂ ಹಾಡಿಸ್ಬೋದಿತ್ತು, ಬಟ್ ಅದು ಬಲವಂತವಾಗುತ್ತೆ. ಅವರು ಕರೆಕ್ಟಾಗಿ ಟ್ರೈನ್ ಮಾಡ್ಕೋಬೇಕು, ಕರೆಕ್ಟಾಗಿ ಬರಬೇಕು. ಯಾಕಂದರೆ ಸಂಗೀತ ಅನ್ನೋದು ಒಂದು ತಪಸ್ಸು. ನಮ್ಮ ಮನೆಯವರು ಅಂತ ಹೇಳಿ ಹಾಡಿಸೋದಕ್ಕೂ ಅವರಿಗೆ ವೈಯಕ್ತಿಕವಾಗಿ ಇರುವಂಥ ಕಲೆಗೆ ಅವರಾಗೆ ಒಂದು ಹಾಡು ಅವರಿಗೆ ಬರೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅಜನೀಶ್ ಕೇಳ್ಕೊಂಡಿದ್ದು ಅವ್ರಿಗೆ, ಇದು ನನಗೆ ಗೊತ್ತೂ ಇಲ್ಲ. ಅಜನೀಶ್ ಕೇಳ್ಕೊಂಡಿದ್ದು ಇದು ನೀವು ಬಂದು ಹಾಡಿ ಅಂತ. ನನಗೆ ಅವ್ರು ಹಾಡು ಬರೋ ತನಕ ಅವ್ರು ಹಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಆಯಿತಾ. ಎಲ್ಲ ಸಮ್ಟೈಮ್ಸ್ ಏನಾಗುತ್ತೆ, ಈ ಟ್ರ್ಯಾಕಿಗೆ ಅವ್ರಿಗೆ ಹಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಕರಿತಾ ಇರ್ತಾರೆ. ಸೊ ಹಂಗೇನೋ ಹೋಗಿರ್ಬೇಕು ಅಂದ್ಕೊಂಡೆ. ಆಮೇಲೆ ಅಜನೀಶ್ ಒಂದು ದಿವಸ ಕಳಿಸ್ಕೊಟ್ಟು ಸರ್ ನಂಗೆ ಶಾಕ್ ಆಗೋದೆ. ನಂಗೆ ಬಹಳ ಖುಷಿಯಾಗಿದ್ದು ಮೊದಲನೇ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಮ್ಯಾಕ್ಸಲ್ಲಿ ಒಂದು ಇಂಗ್ಲೀಷ್ ಲಿರಿಕ್ಸ್ ಬರೆದು ಹಾಡಿದರು. ಕನ್ನಡದಲ್ಲಿ ಹಾಡಿದಾಗ ಈ ನಮ್ಮ ಇದಕ್ಕೆ ಭಾಳ ಮೊದಲನೇ ಸಿನಿಮಾ ಭಾಳ ಖುಷಿ ಆಯಿತು ನನಗೆ. ನಿಶ್ವಿಕ್ ಅವರಿಗೆ ಸೆಟ್ಟಲ್ಲಿ ಸಿಕ್ಕಿದಾಗ ಹೇಳಿದೆ ಕೂಡ, ನಾನಿದು ನನ್ನ ಮಗಳು ಅವಾಗಿನ್ನೂ ಹಾಡಿರಲಿಲ್ಲ. ಅಷ್ಟೊಂದು ನನ್ನ ಮಗಳೇ ಹಾಡ್ತಾ ಇದ್ದೆ. ವೆರಿ ಹ್ಯಾಪಿ ಸರ್. ಹೆಂಗಿತ್ತು ಸರ್ ಆ ಕ್ಷಣ? ಹೆಂಗಂದ್ರೆ ಪೇರೆಂಟ್ಸ್ಗೆ ಯಾವತ್ತೂ ಕೂಡ ಹೌದು ಒಂದಿರುತ್ತೆ, ಆದರೂ ಕೂಡ ನೀವು ಜೋಗ್ಲ ಹಾಡಿ ಬೆಳೆಸಿದವ್ರು ಇವತ್ತು ನಿಮ್ಮ ಸಿನಿಮಾಗೆ ಅವ್ರು ಹಾಡು ಹೇಳ್ತಿದ್ದಾರೆ ಅಂದರೆ ಒಂದು ಕ್ಷಣ ನಿಮಗೂ ಏನೋ ಒಂಥರ ಫೀಲ್ ಆಗಿರುತ್ತೆ. ದಯವಿಟ್ಟು ಶೇರ್ ಮಾಡಿ ಸರ್. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನನ್ನ ಸಿನಿಮಾಗೆ ಹಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಧ್ವನಿ ನನ್ನ ಸಿನಿಮಾಗೆ ಫಸ್ಟ್ ಬಂತು ಅನ್ನೋದು ಆಸೆ ಪಡ್ತೀನಿ. ಯಾಕಂದ್ರೆ ನಾನು ಅವ್ರನ್ನ ಮಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಕಲೆನ ಮುಂದಿಟ್ಟು ನೋಡಿದಾಗ ಕಲೆ ಗೌರವ ಕೊಡಬೇಕಾಗುತ್ತೆ ನಾನು. ಸೊ ನನ್ನ ಸಿನಿಮಾಗೆ ಫಸ್ಟ್ ಬಂತು ಅವ್ರದ್ದು ಹಾಡು. ಸೊ ಅದ್ರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಖುಷಿ ಇದೆ. ನನ್ನ ಮಗಳು ಹಾಡಿದ್ಲಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಧ್ವನಿ ನನ್ನ ಸಿನಿಮಾಗೆ ಫಸ್ಟ್ ಬಿತ್ತು. ನನಗೆ ಬಹಳ ಖುಷಿ. ಆಲ್ ದಿ ಬೆಸ್ಟ್ ಫಾರ್ ದಿಸ್. ಸೂಪರ್ ಸರ್. ರೀಚ್ ನೋಡಿ ಏನಾದ್ರು ಹೇಳಿದ್ರೆ ಸರ್? ರೀಚ್ ತುಂಬಾ ರೀಚ್ ಆಯ್ತಲ್ಲ, ಚೆನ್ನಾಗಿ ರೀಚ್ ಆಯ್ತು, ಒಳ್ಳೊಳ್ಳೆ ರೀಲ್ಸ್ಗಳಾಗ್ತಿದ್ದಾವೆ. ನಾನು ಹೇಳ್ತಾ ಇರೋದು ಇವಾಗ ತುಂಬ ಆರ್ಗ್ಯಾನಿಕ್ ಆಗಿ ಹೋಗಿ ಟ್ರೆಂಡ್ ಆಗಿ. ಇವತ್ತು ಏನಾಗಿದೆ, ಬಾಟ್ಸ್ ಅಂತೆಲ್ಲ ಮಾಡಕ್ಕೆ ಹೋದರೆ ಗೊತ್ತಾಗೋಗುತ್ತೆ, ಸಿಸ್ಟಮ್ ಡಿಟೆಕ್ಟ್ಸ್ ಆಲ್ ದಟ್. ಇನ್ಆರ್ಗ್ಯಾನಿಕ್ ಆಗಿ ಏನಾದ್ರು ಮಾಡಿದ್ರು ಅದು ಇಮಿಡಿಯೇಟ್ ಆಗಿ ಎಲ್ಲ ಕಟ್ ಡೌನ್ ಆಗಿಬಿಡುತ್ತೆ. ಸೊ ಆಗಿರ್ಬೇಕಾದ್ರೆ ಆರ್ಗ್ಯಾನಿಕ್ ಆಗಿ ಹೋಗಿ ಇವತ್ತು 7th ಪ್ಲೇಸಲ್ಲಿ ಆ್ಯಂಡ್ ಸಾರೆಗಾಮದಲ್ಲೇ ಇಷ್ಟು ದಿನಗಳ ಕಾಲ ಒಂದು ಆ ಟ್ರೆಂಡಿಂಗಲ್ಲಿರೋದು ಅವ್ರದ್ದು ನೆನ್ನೆ ಸಿಕ್ಕಿದ್ರು. ಅವರೇ ಹೇಳ್ತಾ ಇದ್ರು, ನಮ್ಮ ಕಂಪ್ನಿಯಲ್ಲಿ ಫಸ್ಟ್ ಟೈಮ್ ನಡೆದಿರೋದು ಸರ್. ಅಂದರೆ ನಂದೇ ಬೇರೆ ಹಾಡುಗಳಾಗಿಲ್ಲ ಅಷ್ಟು ವಾರಗಳ ಕಾಲ, ಅಷ್ಟು ದಿನಗಳ ಕಾಲ ಅಲ್ಲಿ ಆ ಟ್ರೆಂಡಿಂಗ್ ಇದರಲ್ಲಿರೋದು. ಅದೇನೋ ಹೇಳಿದ್ರು ಅವ್ರಿಗೆ ಕೇಳ್ಕೊಳ್ಳಿ ಕರೆಕ್ಟಾಗಿ. ಸೊ ಅದು ಕೇಳಿದಾಗ ಖುಷಿ ಆಯಿತು ನನಗೆ. ಆ್ಯಂಡ್ ಆರ್ಗ್ಯಾನಿಕ್ ಆಗಿ ಆಲ್ ಓವರ್ ಇಂಡಿಯಾ ಐ ಥಿಂಕ್ 8th ಪ್ಲೇಸ್ ತನಕ ನೆನ್ನೆ 8th or 7th ಏನೋ ಬಂದಿದೆ ಅದು. ಸೊ ಐ ವೆರಿ ವೆರಿ ಹ್ಯಾಪಿ ಫಾರ್ ದ ಸಾಂಗ್ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಅಜನೀಶಿಗೆ ಸೂಪರ್ ಈ ಅವಕಾಶ ಅವ್ರಿಗೆ ಕೊಟ್ಟಿದ್ದಕ್ಕೆ. ಸೂಪರ್ ಸರ್.